ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಶಾಸಕ BR ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ರಾಜ್ಯದಲ್ಲಿ ಮಾನವ ಅಭಿವೃದ್ಧಿ ಹಾಗೂ ಸುಸ್ಥಿರ ಜಿಲ್ಲಾ ಅಭಿವೃದ್ಧಿ ಯೋಜನೆ ರೂಪಿಸಲು ವಿವಿಧ ಹಂತಗಳ ಪ್ರಕ್ರಿಯೆ ಮುಗಿಸಿದ ನಂತರ ಡಿಸೆಂಬರ್ 15ರ ಒಳಗೆ ಯೋಜನಾ ಆಯೋಗದಿಂದ ಸರ್ಕಾರಕ್ಕೆ ದೂರದೃಷ್ಟಿ ಯೋಜನೆ 2031ಕ್ಕೆ ಅನುಗುಣವಾಗಿ ವರದಿ ಸಲ್ಲಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾದ BR ಪಾಟೀಲ್ ಹೇಳಿದ್ದಾರೆ. ಅವರು ಮಂಗಳವಾರ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ನಿಟ್ಟಿನಲ್ಲಿ ಮೊದಲನೇ ಹಂತವಾಗಿ ಇದೇ ತಿಂಗಳಿನಲ್ಲಿ ಇಲಾಖಾವಾರು ಮಾಹಿತಿ ಸಂಗ್ರಹಣೆ ಮತ್ತು ವಾಸ್ತವ ಸ್ಥಿತಿಯ ವಿಶ್ಲೇಷಣೆ ಮಾಡುವುದು ಅಗತ್ಯವಾಗಿದೆ ಎಂದರು. ಹೀಗಾಗಿ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ತಮ್ಮ ಹಂತದಲ್ಲಿನ ಸಮಗ್ರ ಮಾಹಿತಿಯನ್ನು ಸಂಬಂಧಪಟ್ಟ ಸಮಿತಿಗಳಿಗೆ ಸಲ್ಲಿಸಬೇಕು. ಈ ಪ್ರಕ್ರಿಯೆ ತ್ವರಿತವಾಗಿ ಅಂದುಕೊಂಡಂತೆ ಡಿಸೆಂಬರ್ ಒಳಗೆ ಸರ್ಕಾರಕ್ಕೆ ಪಂಚವಾರ್ಷಿಕ ಯೋಜನೆಯ ವರದಿ ಸಲ್ಲಿಸಿದಲ್ಲಿ ಮುಂದಿನ ಆಯವ್ಯಯದಲ್ಲಿ ಯೋಜನೆ ರೂಪಿಸಲು ಸಹಾಯವಾಗಲಿದೆ. ಈ ಕುರಿತು ಸಿಎಂ ಅವರು ಕಾಲಮಿತಿಯಲ್ಲಿಯೇ ವರದಿ ಸಲ್ಲಿಸಲು ತಮಗೆ ಸೂಚನೆ ನೀಡಿದ್ದಾರೆ ಎಂದರು. ತಾವು ಅಧಿಕಾರ ವಹಿಸಿದ ನಂತರ 4 ಬಾರಿ ಯೋಜನಾ ಆಯೋಗದ ಸಭೆ ನಡೆಸಿದ್ದೇನೆ. ವಿಭಾಗವಾರು ಸಭೆ ಕಲಬುರಗಿಯಲ್ಲಿ ಮೊದಲನೆಯದಾಗಿದೆ ಎಂದ ಅವರು, KKRDB ಮಂಡಳಿ ಇರುವುದರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನುದಾನದ ಕೊರತೆ ಇಲ್ಲ. ನಿರ್ದಿಷ್ಟ ಯೋಜನೆಗೆ ಕಾರ್ಯಕ್ರಮ ರೂಪಿಸಬಹುದಾಗಿದೆ ಎಂದರು. ಎಲ್ಲ ಜಿಲ್ಲಾ ಪಂಚಾಯತ್ ಸಿಇಒಗಳಿಗೆ ಮತ್ತು DVDCಗಳಿಗೆ ಮತ್ತು ಜಿಲ್ಲಾ ಪ್ಲಾನಿಂಗ್ ಅಧಿಕಾರಿಗಳಿಗೆ ನಾವು ಮತ್ತು ಬೇರೆ ಬೇರೆ ಅಧಿಕಾರಿಗಳನ್ನು ನಾವು ತಂದಿದ್ದೇವೆ. ನಾನು ಜವಾಬ್ದಾರಿ ತಗೊಂಡ ಮೇಲೆ ಸುಮಾರು 4 ಮೀಟಿಂಗ್ ಮಾಡಿದೆ. ಒಂದು 15ನೇ ತಾರೀಕು ಮೇನಲ್ಲಿ CM ಅವರ ಜೊತೆಗೆ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಯಿತು. ಎಲ್ಲ ಅಧಿಕಾರಿ ವರ್ಗದವರು ಬಂದಿದ್ದು. CM ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬರುವ ಡಿಸೆಂಬರ್ವರೆಗೂ ನಿಮ್ಮ ವಿಭಾಗದಲ್ಲಿರ್ತಕ್ಕಂಥ ಬೇಡಿಕೆಗಳನ್ನು ವಾರ್ಡ್ ಸಭೆ, ಗ್ರಾಮ ಸಭೆ ನಡೆಸಿ ಒಂದು ವಿಸ್ತೃತವಾದಂಥ ವರದಿಯನ್ನು ನಮ್ಮ ಯೋಜನಾ ಮಂಡಳಿಗೆ ನಾವು ಕೊಡಬೇಕು. ನಾವು ಆಮೇಲೆ ಸರ್ಕಾರಕ್ಕೆ ಕೊಡ್ತೀವಿ. ಆವಾಗ ಸರ್ಕಾರ ಅದ್ರ ಮೇಲೆ ಕ್ರಮ ಕೈಗೊಳ್ಳುತ್ತದೆ. ಅದು ಹಣಕಾಸಿನ ಲಭ್ಯತೆಯ ಮೇಲೆ ಇರ್ತದೆ. ಹಾಗಾಗಿ ಅದನ್ನು ತಗೊಳ್ಳೇಬೇಕಂತೇನಿಲ್ಲ, ಮ್ಯಾಂಡೇಟ್ರಿ ಇಲ್ಲ, ನಾವು ರೆಕಮೆಂಡರಿ ಬಾಡಿ ಮಾತ್ರ. ಆಮೇಲೆ 12/6/25ಕ್ಕೆ ಎಲ್ಲ CEOಗಳ ಜೊತೆಗೆ ಅಂತ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ವಿ. ಯಾಕೆ ಮೀಟಿಂಗ್ ಮಾಡಿದ್ವಿ ಅಂದರೆ, ಈಗ ಗ್ರಾಮ ಸಭೆಗಳು ಮುಖಾಂತರವೇ ನಮ್ಮ ಎಲ್ಲ ಭಾಗದ ಸಮಸ್ಯೆಗಳು ಗೊತ್ತಾಗಬೇಕು, ಬರಬೇಕು. ಗ್ರಾಮ ಸಭೆಗಳು ನಡೀಬೇಕು, ವಾರ್ಡ್ ಸಭೆ ನಡೀಬೇಕು. ನಂತರ ಜಿಲ್ಲಾ ಪ್ಲಾನಿಂಗ್ ಕಮಿಟಿ ಮೀಟಿಂಗ್ ನಡೀಬೇಕು. ಅನೇಕ ಕಡೆ ಜಿಲ್ಲಾ ಪ್ಲಾನಿಂಗ್ ಕಮಿಟಿ ಫಾರ್ಮೇಷನ್ ಆಗಿಲ್ಲ, ಕಾರಣ ಚುನಾವಣೆ ಆಗಿಲ್ಲ. ಹಾಗಾಗಿ ಜಿಲ್ಲಾ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಪ್ಲಾನಿಂಗ್ ಕಮಿಟಿ ಮೀಟಿಂಗ್ ಆಗಬೇಕಾಗಿತ್ತು ಮತ್ತು ತಾಲೂಕು ಮಟ್ಟದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಬೇಕಾಗಿತ್ತು. ನನ್ನ ಪ್ರಕಾರ ಬಹುಶಃ ಎಲ್ಲಿ ಕೂಡ ಈ ಶಾಸಕರ ಸಭೆಗಳು ನಡೆದಿಲ್ಲ ಮತ್ತು ಜಿಲ್ಲಾ ಮಟ್ಟದ ಸಭೆಗಳು ಕೂಡ ನಡೆದಿಲ್ಲ. ಇನ್ನು ಮುಂದೆ ನಡೆಯುವಂತೆ ನಾವೆಲ್ಲರಿಗೆ ವಿನಂತಿ ಮಾಡಿಕೊಳ್ಳೋಣ ಮತ್ತು ಸೂಚನೆಯನ್ನು ಕೂಡ ಕೊಡೋಣ. KKRDB ಮಂಡಳಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರೋಗ್ಯ ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ
ಮೂಲಸೌಕರ್ಯ ಬಲವರ್ಧನೆಗೆ ಬಂಡವಾಳ ಹಾಕಲಾಗುತ್ತಿದೆ. ಆದರೆ ಸರ್ಕಾರಿ ಸಂಸ್ಥೆಗಳ ನೌಕರರಿಗೆ ಸಂಬಳ ನಿರ್ವಹಣೆ ವ್ಯವಸ್ಥೆ ಮಂಡಳಿಯಿಂದ ಮಾಡುವುದು ಕಷ್ಟ ಸಾಧ್ಯ. ಶಾಲೆಗಳಿಗೆ ವಿದ್ಯುತ್, ಶೌಚಾಲಯ, ಸ್ವಚ್ಛತೆಗೆ ವಾರ್ಷಿಕ 5 ರಿಂದ 10 ಸಾವಿರ ರೂಪಾಯಿ ನಿರ್ವಹಣೆಗೆ ನೀಡಲಾಗುತ್ತಿದೆ. ಅದು ಸಾಕಾಗುವುದಿಲ್ಲ. ಶಿಕ್ಷಣ ಇಲಾಖೆ ಶಾಲೆಗಳ ನಿರ್ವಹಣೆಗೆ ಅನುದಾನ ನೀಡಬೇಕು ಎಂದು ಕೆಕೆಆರ್‌ಬಿ ಮಂಡಳಿ ಕಾರ್ಯದರ್ಶಿ ನಳಿನ್ ಅತುಲ್ ಹೇಳಿದರು. ಜಿಲ್ಲಾ ಮಾನವ ಅಭಿವೃದ್ಧಿ ಹಾಗೂ ಸಮಗ್ರ ಹಾಗೂ ಸುಸ್ಥಿರ ಅಭಿವೃದ್ಧಿ ಯೋಜನೆಯ ಕುರಿತು ಯೋಜನಾ ಇಲಾಖೆಯ ಹಿರಿಯ ನಿರ್ದೇಶಕರಾದ ಬಸವರಾಜ್, ವಿಕೇಂದ್ರೀಕೃತ ಯೋಜನೆಯ ಕುರಿತು ಡಾಕ್ಟರ್ ಜಿಎಸ್ ಗಣೇಶ್ ಪ್ರಸಾದ್, ಸರ್ಕಾರಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ ಅಭಾವ ಕುರಿತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥೆಯ ಮಿರಾಜ್ ಅವರು ಪ್ರಾತ್ಯಕ್ಷಿಕೆ ಮೂಲಕ ವಿಷಯವನ್ನ ಮಂಡಿಸಿದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಡಾಕ್ಟರ್ ಗಿರೀಶ್ ಡಿ ಬದೋಲೆ, ಲವೀಶ್ ಒರಡಿಯಾ, ವರ್ಣಿತ್ ನೇಗಿ, ಎಂಡಿ ಹ್ಯಾರಿಸ್ ಸುಮೈರ್ ಸೇರಿದಂತೆ 7 ಜಿಲ್ಲೆಗಳ ಜಿಲ್ಲಾ ಪಂಚಾಯತ್ನ ಸಿಇಒ, ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಆರೋಗ್ಯ, ಪಂಚಾಯತ್ ರಾಜ್, ಶಿಕ್ಷಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಕೌಶಲ್ಯ ಅಭಿವೃದ್ಧಿ, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಡಿಯುಡಿಸಿ ಯೋಜನಾ ನಿರ್ದೇಶಕರು ಭಾಗವಹಿಸಿದ್ದರು. ಕಲಬುರಗಿ ದಕ್ಷಿಣದ ವಾರ್ಡ್ ನಂಬರ್ 46ರ ಆರ್ಚಿಡ್ ಮಾಲ್ ಎದುರುಗಡೆ ಪಾಲಿಕೆಯ ಅನುದಾನದಲ್ಲಿನ 15 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಯ ಭೂಮಿ ಪೂಜೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ದಕ್ಷಿಣದ ವಾರ್ಡ್ ನಂಬರ್ 46ರ ಆರ್ಚಿಡ್ ಮಾಲ್ ಎದುರುಗಡೆ ಪಾಲಿಕೆಯ ಅನುದಾನದಲ್ಲಿನ 15 ಲಕ್ಷ ರೂಪಾಯಿಗಳ ರಸ್ತೆ ಕಾಮಗಾರಿಯ ಭೂಮಿ ಪೂಜೆಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಪಾಲಿಕೆ ಮಾಜಿ ಮಹಾಪೌರರಾದ ವಿಶಾಲ್ ದರ್ಗಿ, ಪಕ್ಷದ ಮುಖಂಡರು ಹಾಗೂ ಅಂಬರೀಶ್ ಮಠಪತಿ, ಸಲೀಂ, ಸಿದ್ದು ಭಾಷಾ ಸಾಹೇಬ್, ಸುರೇಶ್ ಜಿ ಹೊಸಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭೂಮಿ ಪೂಜೆಗೂ ಮೊದಲು ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ವಿಶಾಲ್ ದರ್ಗಿ ಹಾಗೂ ಪಾಲಿಕೆಯ ಸದಸ್ಯರು ಸಿದ್ದಿ ಭಾಷಾ ದರ್ಗಾಗೆ ತೆರಳಿ ಚಾದರ್ ಅರ್ಪಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಆಶೀರ್ವಾದವನ್ನ ಪಡೆದುಕೊಂಡರು. ನಂತರ ಭೂಮಿ ಪೂಜೆ ಮಾಡುವ ಮೂಲಕ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ನಮ್ಮ ಆರ್ಚಿಡ್ ಮಾಲ್ ಮತ್ತು ಅದರ ಜೊತೆಯಲ್ಲಿ ಸಿದ್ದಿಪಾಷಾ ದರ್ಗಾ ಕೂಡುವಂತ ಒಂದೇನು ರಸ್ತೆ ಇತ್ತು, ನಮ್ಮ ಹಿಂದಿನ ಮೇಯರ್ ಆಗಿರುವಂತ ನಮ್ಮ ಕಾರ್ಪೊರೇಟರ್ ಆಗಿರುವಂತ ವಿಶಾಲ್ ದರ್ಗಿ ಅವರ ಒಂದು ಅನುದಾನದ ಅಡಿಯಲ್ಲಿ ಇವತ್ತು ಇಲ್ಲಿ ರಸ್ತೆಯನ್ನ ಬಹಳ ದಿವಸದಿಂದ ಜನರಿಗೂ ಕೂಡ ಇದನ್ನ ಬೇಡಿಕೆ ಇತ್ತು. ಇದನ್ನ ಇವತ್ತು ಈ ರಸ್ತೆಯನ್ನ ಪ್ರಾರಂಭ ಆಗಿರುವಂತದ್ದು. ನಮ್ಮ ದರ್ಗಾದ ಸಾಹೇಬ್ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನನಗೆ ಅವರು ಕರೆದಿದ್ರು. ನನಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಕ್ಕೂ ಕೂಡ ನಮ್ಮ ದರ್ಗಾ ಸಿದ್ದಿಪಾಷಾ ದರ್ಗಾ ಸಾಹೇಬ್ ಅವರಿಗೆ ಮತ್ತು ಇಲ್ಲಿನ ಈ ಬಡಾವಣೆಯ ಎಲ್ಲ ಜನರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಮ್ಮ ಕಾರ್ಪೊರೇಟರ್ ಮತ್ತು ಹಿಂದಿನ ಮೇಯರ್ ಆದಂತ ವಿಶಾಲ್ ದರ್ಗಿ ಅವರು ಕೂಡ ಸತತವಾಗಿ ಈ ಕಾಮಗಾರಿಯನ್ನ ಮಾಡ್ಲಿಕ್ಕೆ ಬಹಳಷ್ಟು ಶ್ರಮವನ್ನ ಹಾಕಿ ಇವತ್ತು ಅವರ ಒಂದು ಕಾರ್ಪೊರೇಟರ್ ಒಂದು ಅನುದಾನದ ಅಡಿಯಲ್ಲಿ ಇವತ್ತು ಈ ಕಾಮಗಾರಿಯನ್ನ ಪ್ರಾರಂಭ ಆಗಿದೆ. ನಮ್ಮ ಕಾಂಟ್ರಾಕ್ಟರ್ ನಮ್ಮ ಮೇಯರ್ ಅವರ ಈಗಿರುವಂತ ಮೇಯರ್ ಅವರ ಹಳೆಯಂದರು ಇವತ್ತು ಈ ಕಾಮಗಾರಿಯ ಟೆಂಡರ್ ಅನ್ನ ತಗೊಂಡಿದ್ದಾರೆ. ನಾನು ಒಳ್ಳೆಯ ಒಂದು ಗುಣಮಟ್ಟದ ಕಾಮಗಾರಿಯನ್ನ ಇವತ್ತಿನ ದಿವಸ ಅವರು ಮಾಡ್ತಾರೆ ಅಂತನ್ನುವ ವಿಶ್ವಾಸ ಇದೆ. ಹೀಗಾಗಿ ಮತ್ತೊಮ್ಮೆ ಈ ವಾರ್ಡಿನ ಜನರಿಗೆ ಮತ್ತು ದರ್ಗಾದ ಸಾಹೇಬ್ ಅವರಿಗೆ ಮತ್ತು ಎಲ್ಲರಿಗೂ ಕೂಡ ನಾನು KBN ಆಸ್ಪತ್ರೆಗೆ ಬರುವಂತ ಜನರಿಗೂ ಕೂಡ ಈ ಒಂದು ರಸ್ತೆಯಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಹೀಗಾಗಿ ಬಹಳ ಮುಖ್ಯವಾಗಿರುವಂತಹ ರಸ್ತೆಯನ್ನ ಇವತ್ತು ಪ್ರಾರಂಭ ಆಗಿರುವಂತದ್ದು ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಆರ್ಚಿಡ್ ಮಾಲ್ ಎದುರುಗಡೆ ಇರುವಂತ ಸಿದ್ದಿಪಾಷಾ ದರ್ಗಾ ಒಂದು ಬಹಳ ದಿವಸದಿಂದ ಒಂದು 15-20 ವರ್ಷದಿಂದ ಬೇಡಿಕೆ ಇತ್ತು. ಸಾಕಷ್ಟು ಸುಮಾರು ಜನರು ಭಕ್ತಾದಿಗಳು ಬರ್ತಾ ಇದ್ರು. ಅದರಂತೆ KBN ಹಾಸ್ಪಿಟಲ್ ಅದ, ಭಾಳ ಎಮರ್ಜೆನ್ಸಿ ಇರುತ್ತೆ ಯಾವಾಗಲೂ. ಈ ರೋಡ್ ಭಾಳ ಹದಿಗೆಟ್ಟಿತ್ತು 15-20 ವರ್ಷದಿಂದ ಹೇಳ್ಕೊತಾನೆ ಬಂದಿದ್ರು. ಅದು ಈ ನಮ್ಮ ಕಾರ್ಪೊರೇಷನ್ ಅನುದಾನದಲ್ಲಿ SFC ಅನುದಾನದಲ್ಲಿ ಇಟ್ಟಿರುವಂಥ ಹಣದಲ್ಲಿ ಇಟ್ಟು ದರ್ಗಾ ಸಾಹೇಬರು ಮತ್ತು ನಮ್ಮ ಈ ಓಣಿ ಎಲ್ಲ ಬಡಾವಣೆ ಎಲ್ಲರೂ ಸಾಹೇಬ್ರಿಗೆ ಕರಿಬೇಕಂತ ಕೇಳಿಸಿದ್ರೆ ಎಲ್ಲರೂ ಹೇಳಿದ ತಕ್ಷಣ ನಾನು ಸಾಹೇಬ್ರಿಗೆ ಹೇಳಿದೆ, ಸರ್ ನಾಳೆ ಎಲ್ಲರೂ ಬರ್ಬೇಕು ದಯವಿಟ್ಟು ಅಂತ ಹೇಳ್ದೆ. ಸಾಹೇಬ್ರು ಬಂದು ಅವ್ರ ಕೈಲಿ ಇವತ್ತು ಪೂಜೆ ಮಾಡಿದ್ದಾರೆ. ನಮಗೆ ಭಾಳ ಹೆಮ್ಮೆ ಆಗ್ತಾಯಿದೆ, ನಮ್ಗೆ ಭಾಳ ಖುಷಿ ಆಗ್ತಾಯಿದೆ. ಮುಂದೆ ಬರೋ ದಿನಗಳಲ್ಲಿ ಕೂಡ ಇದೇ ರೀತಿಯಾದಂಥ ಎಲ್ಲ ಏರಿಯಾಗಳಲ್ಲೆಲ್ಲ ಸಾಹೇಬರು ನಮ್ಮ MLA ಸಾಹೇಬರು ಕೈ ಇಲ್ಲಿಂದ ನಾವು ಪೂಜೆ ಮಾಡಿಸ್ತೇವೆ. ಮುಂಬರೋ ದಿನಗಳಲ್ಲಿ ಇನ್ನೊಂದು 2 ವರ್ಷದಲ್ಲಿ ಮತ್ತೆ ಇವರೇ MLA ಆಗ್ತಾರೆ. ಈ MLA ಆದ ತಕ್ಷಣ ಇದೇ ದರ್ಗಾದ ಬಳಿ ಒಂದು ಅದ್ಭುತವಾದ ಜಾತ್ರೆಯನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಇಂದು ಬೆಳಿಗ್ಗೆ 11 ಗಂಟೆಗೆ ತಮ್ಮ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಇಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ
ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ಇರುವ ಸಿದ್ದೇಶ್ವರ ಕಲ್ಯಾಣ ಮಂಟಪದ ಪಕ್ಕದಲ್ಲಿನ ತಮ್ಮ ಸ್ವಗೃಹದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರವರು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದರು. ಏನು ನಡೆದಿರುವಂತಹ ನಮ್ಮ ಡ್ರಗ್ಸ್ಗೆ ಸಂಬಂಧಪಟ್ಟಂಥ ಏನು ಪ್ರಕರಣ ಇದೆ ಅದನ್ನು CBIಗೆ ವಹಿಸಬೇಕು ಅಂತನ್ನೋದು ಒತ್ತಾಯ ಮಾಡಿತ್ತು. ಅದನ್ನು ಶಾಸಕರು ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರು ನಾನು ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಪತ್ರವನ್ನು ಬರೆಯೋದ್ರ ಮುಖಾಂತರ ನಾನು ಕೂಡ ಒತ್ತಾಯ ಮಾಡ್ತೀನಿ ಅಂತ ಅವರು ಸಾರ್ವಜನಿಕವಾಗಿ ಮಾಧ್ಯಮದ ಎದುರುಗಡೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಸುಮಾರು 1 ವಾರ ಆಗಿದೆ ಅವ್ರು ಹೇಳಿ. 1 ವಾರ ಆದರೂ ಕೂಡ ಇಲ್ಲಿವರೆಗೂ ಆ ಪತ್ರ ಯಾರಿಗೂ ಕೂಡ ಆ ಪತ್ರ ಸಿಕ್ಕಿಲ್ಲ. ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋಕ್ಕೆ ಇವತ್ತಿನ ದಿವಸ ಅಲ್ಲಂಪ್ರಭು ಪಾಟೀಲ್ರಿಗೆ ಏನು ಅನಿವಾರ್ಯತೆ ಇದೆ ಅಂತ ಅನ್ನೋದನ್ನು ನಮಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರೆ 2.5 ವರ್ಷ ಆಗ್ತಾ ಇದೆ ಸರ್ಕಾರ ಬಂದು, ಏನು ನಿಮ್ಮ ಕೊಡುಗೆ ಇದೆ ಅಂತೇಳಿ ಕೇಳಿದರೆ ಅದರ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಯಾವುದೇ ಅಭಿವೃದ್ಧಿ ಮಾಡದ ಕಾರಣಕ್ಕೆ ಇವತ್ತಿನ ದಿವಸ ಅಭಿವೃದ್ಧಿ ಯಾವುದೇ ನಮ್ಮ ಭಾಗದಲ್ಲಿ ಇವತ್ತು ನೋಡಲಿಕ್ಕೆ ಇವತ್ತು ಆಗ್ತಾ ಇಲ್ಲ. ಈಗಾಗಲೇ ಜನ ಬೇಸತ್ತು ಹೋಗಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವ್ರಿಗೆ ತೋರಿಸಿದ್ದಾರೆ, ಅವರ ಮೇಲೆ ಏನು ಜನ ವಿಶ್ವಾಸ ಕಳ್ಕೊಂಡಿದ್ದಾರೆ. ಅದನ್ನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಹೆಚ್ಚು ಮತಗಳನ್ನು ಹಾಕೋದ್ರ ಮುಖಾಂತರ ಇವತ್ತು ಅವರ ವಿಶ್ವಾಸವನ್ನು ಜನರ ಮಧ್ಯೆ ಇವತ್ತು ಈಗಾಗಲೇ ಅವರು ಕಳ್ಕೊಂಡಿದ್ದಾರೆ. ಹೀಗಾಗಿ ಪದೇ ಪದೇ ವೈಯಕ್ತಿಕವಾಗಿ ಮಾತನಾಡೋಕ್ಕಿಂತ ಹೆಚ್ಚಾಗಿ ಈಗೇನು ಜನ ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶವನ್ನು ಉಪಯೋಗಿಸಿ ಇವತ್ತು ಅವ್ರದ್ದೇ ಸರ್ಕಾರ ಇರೋದ್ರಿಂದ ಈ ಭಾಗದ ಜನರ ಅಭಿವೃದ್ಧಿಗೆ ಇವತ್ತಿನ ದಿವಸ ಆದ್ಯತೆಯನ್ನು ಕೊಡುವಂಥ ಕೆಲಸ ಶಾಸಕರು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ನನ್ನ ರಕ್ತ ಕ್ರಿಮಿನಲ್ ರಕ್ತ ಇಲ್ಲ ಅಂತನ್ನುವ ಮಾತನ್ನು ಕೂಡ ವಿಡಿಯೋನಲ್ಲಿ ಹೇಳಿದ್ದಾರೆ. ಅವರಿಗೆ ಯಾರು ಕ್ರಿಮಿನಲ್ ಅಂತ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ತಮ್ಮಷ್ಟಕ್ಕೆ ತಾವೇ ಹೇಳಿಕೆಯನ್ನು ಕೊಡುವಂಥದ್ದು. ಹಿಂದೆ ಅವರು ಸರ್ಕಾರದಲ್ಲಿ ನಾನು ಹೇರ್ ಟ್ರಾನ್ಸ್ಪ್ಲಾಂಟನ್ನು ಮಾಡ್ಕೊಂಡಿದ್ದೀನಿ ಅಂತಂದರೆ ಕೂದಲನ್ನು ಟ್ರೀಟ್ಮೆಂಟನ್ನು ತೊಗೊಂಡಿದ್ದೀನಿ ಅಂಥೇಳಿ ಸರ್ಕಾರದಲ್ಲಿ ಬಿಲ್ ಕ್ಲೇಮ್ ಮಾಡಿ ಅದು ಮಾಧ್ಯಮದಲ್ಲಿ ಬಂದ ಮೇಲೆ ಇಲ್ಲ ಅವರು ನಾನು ಯಾವುದೇ ಆ ರೀತಿ ಹೇರ್ ಟ್ರಾನ್ಸ್ಪ್ಲಾಂಟನ್ನು ಮಾಡ್ಕೊಂಡಿಲ್ಲ ಅಂತ ಹೇಳಿ ದುಡ್ಡು ಮತ್ತೆ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದು ನಿದರ್ಶನ ಇದೆ. ಹೀಗಾಗಿ ಅವರಿಂದ ಸರ್ಕಾರದ ದುಡ್ಡು ಇದೇನು ಅವರ ವೈಯಕ್ತಿಕ ದುಡ್ಡಲ್ಲ. ಅದನ್ನು ಮಾನ್ಯ ಶಾಸಕರು ಅರ್ಥ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಕಡೆ ಹೆಚ್ಚು ಗಮನವನ್ನು ಹರಿಸಿ ಕೆಲಸ ಮಾಡಬೇಕಾಗಿದೆ. ಈ ರೀತಿ ಜನರನ್ನು ದಾರಿ ತಪ್ಪಿಸುವಂಥದ್ದು, ಏನೋ ಬೇಕಾಬಿಟ್ಟು ಮನಸ್ಸಿಗೆ ಬಂದಂಗೆ ಹೇಳಿಕೆ ಕೊಡುವಂಥದ್ದು ನಿಲ್ಲಿಸಬೇಕು. ಇದು ಅವರ ವಯಸ್ಸಿಗೆ ಶೋಭೆ ತರುವಂಥದ್ದಲ್ಲ ಅಂತ ಹೇಳಿನೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಆದಷ್ಟು ಬೇಗ ಅವರು ಪತ್ರ ಕೊಟ್ಟರೆ ಭಾಳ ಒಳ್ಳೆಯದಾಗತ್ತೆ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಜಯನಗರದಲ್ಲಿನ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶ್ರಾವಣ ಮಾಸದ ನಿಮಿತ್ತ 1 ತಿಂಗಳ ಪರ್ಯಂತರ ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿಯ ಚರಿತ್ರೆಯ ಪುರಾಣ ಕಾರ್ಯಕ್ರಮ ಹಾಗೂ ಪ್ರತಿನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ ಸಿರ್ಗಾಪುರ್ ಅವರು ತಿಳಿಸಿದ್ದಾರೆ. ಪ್ರತಿ ವರ್ಷದಂತೆ ಜಯನಗರ ಶಿವಮಂದಿರದಲ್ಲಿ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶ್ರಾವಣ ಮಾಸದ ನಿಮಿತ್ತ ಜುಲೈ 25 ಶುಕ್ರವಾರದಿಂದ ಆಗಸ್ಟ್ 24 ರವಿವಾರದವರೆಗೆ 1 ತಿಂಗಳು ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿಯ ಚರಿತ್ರೆಯ ಪುರಾಣ ಹಾಗೂ ಪ್ರತಿನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ ಸಿರ್ಗಾಪುರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಪತ್ರಿಕಾಗೋಷ್ಠಿ ಕರೆಯ ಉದ್ದೇಶ ಏನಂತಂದ್ರೆ, ನಮ್ಮ ಜಯನಗರ ಶಿವಮಂದಿರದಲ್ಲಿ ಪ್ರತಿ ವರ್ಷ ಅಂತ ಈ ಬಾರಿ ಕೂಡ ಏನು ಗುಡ್ಡಾಪುರ ದಾನಮ್ಮ
ಶ್ರೀ ದಾನಮ್ಮ ದೇವಿಯ ಪುರಾಣ ಒಂದು ತಿಂಗಳ ಕಾಲ ನಿರಂತರವಾಗಿ ನಾವು ಮಾಡೋ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತಿದ್ದೇವೆ. ಈ ಒಂದು ಪುರಾಣದ ಜೊತೆಗೆ ಪ್ರತಿನಿತ್ಯ ಅನ್ನದಾಸೋಹ ಕೂಡ ನಡೆಯಲಿದೆ. ಈ ಒಂದು ಪುರಾಣದ ಹೇಳಲು ಬರುವಂಥ ನಮ್ಮ ಏನಪ್ಪ ಅಂತಂದ್ರೆ ಅಬ್ಬೆ ತುಮಕೂರಿನ ಶ್ರೀ ಗಂಗಾಧರ ಮಹಾಸ್ವಾಮಿಗಳ ಶಿಷ್ಯರು ಮತ್ತು ಪುರಾಣ ಪಂಡಿತರಾದಂಥ ಸನ್ಮಾನ್ಯ ಶ್ರೀ ತೋಟಯ್ಯ ಶಾಸ್ತ್ರಿಗಳು ಈ ಬಾರಿ ಪುರಾಣವನ್ನು ನಡೆಸಿಕೊಡಲಿದ್ದಾರೆ. ಈ ಪುರಾಣದಲ್ಲಿ ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪವಾಗಿದ್ದು, ಪುರಾಣ ಜೊತೆಗೆ ಧಾರ್ಮಿಕ ವಿಷಯಗಳನ್ನು ಕೂಡ ವಿವಿಧ ಮಠಾಧೀಶರು, ವಿವಿಧ ಖ್ಯಾತ ಸಾಹಿತಿಗಳು ಮತ್ತು ಇನ್ನಿತರ ಎಲ್ಲರೂ ಕೂಡ ಪುರಾಣ ಆದ ನಂತರ ಒಂದು ಅರ್ಧ ಗಂಟೆ ಅಥವಾ 15 ನಿಮಿಷ ತಮ್ಮ ಒಂದು ಉಪನ್ಯಾಸ ನೀಡಲಿದ್ದಾರೆ. ಅದೇ ರೀತಿ ಈ ಪುರಾಣ ಕಾರ್ಯಕ್ರಮ ಇದು ಹೆಂಗಪ್ಪ ಅಂತಂದ್ರೆ ಈ ಸಲ ಭಾಳ ಭಿನ್ನ ಅದ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಗುಡ್ಡಾಪುರ ಶ್ರೀ ದಾನಮ್ಮ ದೇವಿಯ ಚರಿತ್ರೆ ಭಾಳಷ್ಟು ಜನರಿಗೆ ಕೂಡ ಗೊತ್ತದ. ಆದರೂ ಕೂಡ ಆಕೆಯ ಆ ದೇವಿಯ ಏನು ಭಕ್ತರ ಸಂಖ್ಯೆ ಏನದಲ್ಲ, ಹೆಣ್ಣು ಮಕ್ಕಳು ಹಿಡ್ಕೊಂಡು ಎಲ್ಲರೂ ಕೂಡ ಸಾಕಷ್ಟು ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದು ಮಹಾರಾಷ್ಟ್ರದಲ್ಲಿ ಇದ್ದರೂ ಕೂಡ ನಮ್ಮ ಕರ್ನಾಟಕದ ಆರಾಧ್ಯ ದೇವಿ ಆಗ್ಯಾರಪ್ಪ ಅಂತಂದ್ರೂ ಅದು ತಪ್ಪಂತ ಈ ಸಂದರ್ಭದಲ್ಲಿ ತಪ್ಪಲ್ಲ ಅಂತ ಹೇಳ್ತೀನಿ. ಅದೇ ರೀತಿ ಈ ಒಂದು ಪುರಾಣದಲ್ಲಿ ನಾವು ಈ ಪುರಾಣದ ಕಾರ್ಯಕ್ರಮವನ್ನು 25ನೇ ತಾರೀಕಿನಿಂದ ನಾವು ಅಂದರೆ ಅಮಾವಾಸ್ಯೆ ಮರುದಿನ ಶುಕ್ರವಾರದಂದು 25ನೇ ತಾರೀಕು ನಾವು 7 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪುರಾಣಕ್ಕೆ ಚಾಲನೆ ಕೊಡ್ತಾರೆ ಯಾರಪ್ಪ ಅಂತಂದ್ರೆ ನಮ್ಮ ಶಾಸಕರಾದಂಥ ದಕ್ಷಿಣ ಮತದೇಶ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ನಮ್ಮ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಈ ಒಂದು ಭಾಗದ ಉದ್ಯಮಿ ಹಾಗೂ ಕೃಷಿ ಚಿಂತಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಲಿಂಗರಾಜಪ್ಪ ಅವರು ಕೂಡ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರು ಹಾಗೂ HKE ಸೊಸೈಟಿಯ ಮಾಜಿ ಅಧ್ಯಕ್ಷರು ಆದಂಥ ಡಾಕ್ಟರ್ ಭೀಮಾಶಂಕರ್ ಬೆಲುಂದಿ ಕೂಡ ಅವತ್ತು ಆಗಮಿಸಲಿದ್ದಾರೆ. ಅದೇ ರೀತಿ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ವೀರಣ್ಣ ಹೊನ್ನಳ್ಳಿಯವರು ಕೂಡ ಆಗಮಿಸಲಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಅಧ್ಯಕ್ಷರನ್ನು ಕೂಡ ನಾನು ಅಂದರೆ ಡಾಕ್ಟರ್ ಲಿಂಗರಾಜ್ ಸಿರ್ಗಾಪುರ್ ಅವರು ಕೂಡ ಈ ಅಧ್ಯಕ್ಷ ಸ್ಥಾನ ನಾವು ಇರ್ತೀವಿ. ಅದೇ ರೀತಿ ನಮ್ಮ ಟ್ರಸ್ಟ್ನ ಎಲ್ಲ ನಮ್ಮ ಉಪಾಧ್ಯಕ್ಷರಾದಂಥ ವೀರೇಶ್ ದಂಡೋತಿಯವರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂಥ ಸೂರ್ಯಕಾಂತ್ KB ಅವರು, ಕೋಶಾಧ್ಯಕ್ಷರಾದಂಥ ಬಸವರಾಜ ಮಾಗಿ ಸರ್ ಅವರು, ಅದೇ ರೀತಿ ನಮ್ಮ ಸಹ ಕಾರ್ಯದರ್ಶಿಯಾದಂಥ ಮಲಯ ಸ್ವಾಮಿ ಗಂಗಾಧರ ಮಠ ಅವರು, ಅದೇ ರೀತಿ ಮತ್ತೊಬ್ಬ ನಮ್ಮ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ವೀರಪ್ಪ ಹುಡುಗಿಯವರು, ಹೀಗೆ ಅನೇಕ ಜನರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಮಹಿಳಾ ಘಟಕ ಕೂಡ 40 ಸದಸ್ಯರುಳ್ಳಂಥ ಒಂದು ಮಹಿಳಾ ಘಟಕ ಕೂಡ ಅವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ನಾನು ವಿಶೇಷವಾಗಿ ನಮ್ಮ ಕಲಬುರಗಿಯ ಜನತೆ ಮತ್ತು ಇನ್ನಿತರ ಎಲ್ಲ ಹಳ್ಳಿ ಜನತೆಗೆ ನಾನು ವಿನಂತಿ ಮಾಡ್ಕೋದು ಏನಪ್ಪ ಅಂತಂದ್ರೆ, ಅವತ್ತಿನ ಪುರಾಣ ಕಾರ್ಯಕ್ರಮ ತಾವೆಲ್ಲ ದಯವಿಟ್ಟು ಬರಬೇಕು. ಆ ಪುರಾಣದ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣವನ್ನು ಅಂದರೆ ಚರಿತ್ರೆಯನ್ನು ಕೇಳಿ ಪುನೀತರಾಗಬೇಕಂಥೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾನು ಎಲ್ಲ ನಮ್ಮ ಕಲಬುರಗಿಯ ಜನತೆ ಮತ್ತು ಭಕ್ತ ವೃಂದದಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟಿನ ಉಪಾಧ್ಯಕ್ಷರಾದ ವೀರೇಶ್ ದಂಡೋತಿ, ಪ್ರಧಾನ ಕಾರ್ಯದರ್ಶಿಗಳಾದ ಸೂರ್ಯಕಾಂತ್ KB, ಕೋಶಾಧ್ಯಕ್ಷರಾದ ಬಸವರಾಜ ಮಾಗಿ, ಸಹ ಕಾರ್ಯದರ್ಶಿಗಳಾದ ಸಿದ್ದಲಿಂಗ ಗುಬ್ಬಿ, ಸದಸ್ಯರುಗಳಾದ ವೀರೇಶ್ ಹುಡುಗಿ, ಸಹ ಕಾರ್ಯದರ್ಶಿಗಳಾದ ಮಲ್ಲಯ್ಯ ಸ್ವಾಮಿ ಗಂಗಾಧರ್ ಮಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಗಸ್ಟ್ 8ನೇ ತಾರೀಖಿನಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಅನಾವರಣ ಹಾಗೂ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ಅಧ್ಯಕ್ಷರಾದ ಗುರುನಾಥ್ ಎಸ್ ಪೂಜಾರಿ ಅವರು ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕುರುಬಗೊಂಡ ಜಿಲ್ಲಾ ಶಾಖೆ ಕಲಬುರಗಿ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಹಾಗೂ ಅಭಿನಂದನಾ ಸಮಾರಂಭವನ್ನು ದಿನಾಂಕ 8ನೇ ಆಗಸ್ಟ್ 2025ರಂದು ನಿಗದಿಪಡಿಸಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ಅಧ್ಯಕ್ಷರಾದ ಗುರುನಾಥ್ ಎಸ್ ಪೂಜಾರಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೂ ಸಂಗೊಳ್ಳಿ ರಾಯಣ್ಣ ಸಂಘದ ಸಂಯುಕ್ತ ಆಶ್ರಯದಲ್ಲಿ
ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಅಂದರೆ ಸೂಪರ್ ಮಾರ್ಕೆಟ್ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥದ್ದು. ಈ ಪ್ರತಿಷ್ಠಾನ ಮಾಡಿರುವಂಥ ಮೂರ್ತಿಗೆ ನಮ್ಮ ಸಮಾಜದವರೆಲ್ಲರ ಒಂದು ಅಭಿಲಾಷೆ, ಆಕಾಂಕ್ಷೆ, ನಿರೀಕ್ಷೆ ಇತ್ತು ಅಂತಂದರೆ ಈ ರಾಜ್ಯದ ಬಡವರ, ನಿರ್ಗತಿಕರ, ಹಿಂದುಳಿದವರ, ಶೋಷಿತರ ಪರವಾಗಿ ಕೆಲಸ ಮಾಡಿರುವಂಥ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಕರೆಸಬೇಕು, ಅವ್ರ ಕಡೆಯಿಂದ ಅನಾವರಣ ಮಾಡಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು. ಮತ್ತು ಆ ಬೃಹತ್ ಆದಂಥ ಸಮಾರಂಭವನ್ನು ಮಾಡೋದ್ರ ಮುಖಾಂತರ ಸುಮಾರು 20,000 ಜನಸಂಖ್ಯೆ ಸೇರಲಿಕ್ಕೆ ಸಮಾರಂಭ ಮಾಡಬೇಕಂತ ವಿಚಾರಿಸಿದ್ದೇವೆ. ಆ ಸಮಾರಂಭದ ಉದ್ಘಾಟನೆಯನ್ನು ಮಾನ್ಯ AICCಯ ಘನವೆತ್ತ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆರವರ ಕಡೆಯಿಂದ ಮಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕಲ್ಪನೆ ಮತ್ತು ಸಮಾಜದ ಒಂದು ವಿಚಾರ ಅಂತಕ್ಕಂಥದ್ದು. ಈ ಸಂದರ್ಭವನ್ನು ನಾವು ಮಾನ್ಯ ಉಸ್ತುವಾರಿ ಮಂತ್ರಿಗಳಾಗಿರುವಂಥ ಶ್ರೀ ಪ್ರಿಯಾಂಕ M. ಖರ್ಗೆರವರನ್ನು ಈ ವಿಷಯವನ್ನು ಮುಟ್ಟಿಸಿದಾಗ ಅವರ ಮುಖಾಂತರ, ಅವರ ನೇತೃತ್ವದಲ್ಲಿ ಕಲಬುರಗಿಗೆ ಏನಂತಂದರೆ 8/8/2025 ಏನಂತಂದರೆ ಮೂರ್ತಿ ಅನಾವರಣ ಮತ್ತು ಬೃಹತ್ ಅಭಿನಂದನಾ ಸಮಾರಂಭದ ಉದ್ಘಾಟನಾ ಸಮಾರಂಭಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ AICC ಅಧ್ಯಕ್ಷರುಗಳಿಗೆ 8/8/2025 ಏನಂತಂದರೆ ದಿನಾಂಕ ನಮ್ಮ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಅದು ಅತ್ಯಂತ ಸಂತೋಷದ ವಿಷಯ ಅಂತಕ್ಕಂಥದ್ದು. ಕಲಬುರಗಿಯಲ್ಲೇ 1991ರಿಂದ ಇಲ್ಲಿವರೆಗೆ ಯಾವುದೇ ಬೃಹತ್ ಆದಂಥ ದೊಡ್ಡದಾದಂಥ ಸಮಾವೇಶವನ್ನು ಇಲ್ಲಿವರೆಗೆ ಮಾಡಿಲ್ಲ. ಬೃಹತ್ ಆದಂಥ ಸಮಾವೇಶವನ್ನು ಮಾಡುವುದ್ರ ಮುಖಾಂತರ ಕಾಂಗ್ರೆಸ್ ಮತ್ತು BJP ಪಕ್ಷಗಳು ನಮ್ಮ ಸಮುದಾಯಕ್ಕೆ ಏನು ತುಳಿತಾ ಇದ್ದಾರೆ ಅದನ್ನು ನಾವು ಎಚ್ಚರಿಸುವುದ್ರ ಮುಖಾಂತರ, ಅದ್ರ ಜೊತೆಗೆ ಬರ್ತಕ್ಕಂಥ ದಿನದಲ್ಲಿ ರಾಜಕೀಯವಾಗಿ ಬೆಳೀಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಶಕ್ತಿ ಪ್ರದರ್ಶನವನ್ನು ತೋರಿಸಲಿಕ್ಕೆ ನಾವು 8/8/2025 ನಾವು ದಿನಾಂಕವನ್ನು ನಿಗದಿಪಡಿಸಿದ್ದೇವೆ ಅಂತಕ್ಕಂಥ. ಈ ಸುದ್ದಿಗೋಷ್ಠಿಯಲ್ಲಿ ಸೈಬಣ್ಣ ಪೂಜಾರಿ, ತಿಪ್ಪಣ್ಣ ಬಳಬಟ್ಟಿ, ಬೈಲಪ್ಪ ನೆಲೋಗಿ, GM ಕೊರಬು, BK ಪಾಟೀಲ್, ಈರಣ್ಣ ಝಳಕಿ, ಗಣಪತಿ ಮೆಣಜಗಿ, ಯಲ್ಲಲಿಂಗ ಮುಗಟ, ನಾಗೇಂದ್ರಪ್ಪ ಪೂಜಾರಿ, ಲಕ್ಷ್ಮಣ್ ಪೂಜಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.